ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಯಾಕಂದ್ರೆ ಗ್ಯಾರಂಟಿನ ಕೈ ಹಿಡಿದ ಅಂತ ಹೇಳಕ್ ಆಗೋಲ್ಲ. ಟೈಮ್ ಬಂದಂಗೆ ಅದು ಕಡಿಮೆ ಆಗ್ತದೆ ಶಕ್ತಿ, ಜನ ಅದನ್ನ ಮರಿತಾರೆ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಈಗಾಗಲೇ ದಿಲ್ಲಿಯಲ್ಲಿ ಆಗಿದೆಲ್ಲ, ದಿಲ್ಲಿಯಲ್ಲಿ ಉದಾಹರಣೆ ಇದೆ. ಅವ್ರು ಹೇಳಿದ್ರಲ್ಲಿ ಕರೆಕ್ಟ್ ಇದೆ. ನಮ್ಮ ಐಡಿಯಾಲಜಿ, ನಮ್ಮ ಕಾರ್ಯಕರ್ತರ ಸಂಘಟನೆ ಮೇಲೆ ನಾವು ಗೆಲ್ಲಲಿಕ್ಕೆ ಆಗ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿಂತಿರೋದೇ ಈಗ ವೋಟ್ ಬ್ಯಾಂಕ್. ಇಲ್ಲಿ ಬದಲಾವಣೆ ಮಾಡಿ ಹೊಸ ಬಂದೆಲ್ಲ ಬಂದಾಗ ಚರ್ಚೆ ಮಾಡೋಣ. ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ. ಈಗ ಯಾರಿಗಂತ ಹೇಳ್ಬೇಕು, ನಾವು OBC ಮಾಡಿ, SC ಮಾಡಿ, ST ಮಾಡಂತ ಸಂದರ್ಭ ಬಂದಾಗ ಕರಿಬೇಕು, ಚರ್ಚೆ ಮಾಡ್ಬೇಕು. ಅವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ. ಮತ್ತೆ ಈಗ ಏನು ಇಲ್ಲದೆ ನಾವ್ ಯಾರಿಗೆ ಹೇಳುದು ಈಗ ಅಭಿಪ್ರಾಯ ಹೋಗಿ? ಇಲ್ಲ, ಚರ್ಚೆ ಬಂದೇ ಇಲ್ಲ. ಚರ್ಚೆ ಬಂದಾಗ ಕೇಳಿದಾಗ ಹೇಳೋಣ. ಇನ್ನು ನಮ್ನ ಯಾರು ಕೇಳೇ ಇಲ್ಲ. ಯಾರ ಆ ರೀತಿ ಇಲ್ಲವೇ ಇಲ್ಲ. ಇದು ನಮ್ಮ ಹಂತದಲ್ಲಿ ಅಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ. 8 ದಿನದಲ್ಲಿ ಎಲ್ಲ ಚೇಂಜ್ ಮಾಡೋದು, ಹೊಸ ನೇಮಕ ಆಗೋದ್ರಿಂದ 8 ದಿನದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ಈಗಾಗಲೇ ಚರ್ಚೆ ನಡೆದಿದೆಯಾ ಅಂತ ಪ್ರಶ್ನೆ ಇರುತ್ತೆ. ಇಲ್ಲ, ನಮಗ್ ಗೊತ್ತಿಲ್ಲ ಅದು ಏನ್ CM ಅಧ್ಯಕ್ಷ ಹತ್ತಲ್ಲಿ ಏನಾರ ಇರಬಹುದು. ನಮ್ಮ ಹಂತಲ್ಲಿ ಚರ್ಚೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಹಂತಲ್ಲಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಅಲ್ಲೇ ಆ ಮಟ್ಟದಲ್ಲಿ ಆಗ್ತದ. ಅವರೇ ಚರ್ಚೆ ಮಾಡಬೇಕು. ನೋಡಿ ಸರ್, ಹಾಗೆ ಸೋಲು ಗೆಲುವು ಹಾಗೆ ಇರ್ತದೆ. ಏನು ಹೊಸದೇನ ಸೋಲ್ತೀವಿ ಗೆಲ್ತೀವಿ. ಹಿಂದೆ ಯಾವಾಗೂ ಕಾಂಗ್ರೆಸ್ ಬರಲ್ಲ ತಿಳಿದು ರಾಜಸ್ಥಾನ, ಮಧ್ಯಪ್ರದೇಶ ಗೆದ್ದೀವಿ, ಕರ್ನಾಟಕ ಗೆದ್ದೀವಿ, ಹಿಮಾಚಲ ಪ್ರದೇಶ ಗೆದ್ದೀವಿ, ಛತ್ತೀಸ್ಗಢ ಗೆದ್ದೀವಿ. ನಡೀತಾನೆ. ಹಾಗೇನು ಒಂದ್ ಕಡೆ ಸೋತ್ರೆ ಏನೆಲ್ಲ ಸೋಲು ಹಂಗಿಲ್ಲ. ಬ್ಯಾಲೆನ್ಸ್ ಮಾಡ್ತೈತಿ, ಪ್ರಕೃತಿ ಬ್ಯಾಲೆನ್ಸ್ ಮಾಡ್ತೈತಿ. ಗೆಲ್ಲು ಬಹಳ ಹರಿಯಾಣ ಬಹಳ ಹತ್ತಿರದಿಂದ ಸೋತೀವಿ, ಬಹಳ ಹತ್ತಿರ ಬಂದು ಹೋಗಿ ಸೋತೀವಿ. ಮಹಾರಾಷ್ಟ್ರದಲ್ಲಿ ಬಹಳ ಡಿಫರೆನ್ಸ್ ಆಗಿದೆ. ಸೊ ಏನು ಕಡಿಮೆ ಆಗಿದೆ ಅದನ್ನ ಚರ್ಚೆ ಮಾಡ್ಬೇಕಲ್ಲ. ಯಾಕೆ ಸೋತೀವಿ, ಬರೀ ಗೆದ್ದಿದ್ದು ಅಷ್ಟೇ ವಿಶ್ಲೇಷಣೆ ಆಗಬಾರ್ದು. ಸೋತದ್ದು ಕೂಡ ವಿಶ್ಲೇಷಣೆ ಮುಂದಿನ ಸಾರಿ ಗೆಲ್ಲಕ್ಕೆ ಅವಕಾಶ ಇರುತ್ತೆ. ಸರ್, ನೀವು ಈ ಹಿಂದೆ ಹಲವು ಬಾರಿ ಒಂದು ವಿಚಾರವನ್ನು ಹೇಳ್ತಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೈಂದವ ವರ್ಗ ಬೆನ್ನೆಲುಬಾಗಿದೆ, ಹೈಂದವ ಓಟು ಸಂಪೂರ್ಣವಾಗಿ ಬಂದಿದೆ. ಹಾಗಾಗಿ ನಮಗೆ ಫಲಿತಾಂಶ ಸಿಕ್ಕಿದೆ. ಹೈಂದವ ವರ್ಗಕ್ಕೆ KPCC ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಏನಾದ್ರು ಚರ್ಚೆ ಬಂದಾಗ ಮಾಡ್ತೀವಿ. ಚರ್ಚೆ ಬಂದ ಅದು ಸಬ್ಜೆಕ್ಟ್ ಬರ್ಲಿ, ಬಂದಾಗ ನಾನು ಒಬ್ಬನೇ ಅಭಿಪ್ರಾಯ ಆಗೋಲ್ಲ. ಎಲ್ಲಾರು ಸಾಮಾನ್ಯ ಚರ್ಚೆ ಮಾಡ್ಬೇಕಾಗತ್ತೆ. ಬರ್ಲಿ, ಅದು ಕೇಳಿ. ನಮ್ಮ ಪಕ್ಷದವ್ರು ಕೇಳಿದ್ರೆ ಹೇಳ್ತೀವಿ. ಇನ್ನು ಕೇಳೇ ಇಲ್ಲ. ನಮ್ಗೆ ಕೇಳದೆ ಎಲ್ಲಿ ಹೇಳೋರು? ಯಾರಿಗೂ ಇಲ್ಲ. ಅದಿನ್ನ ಪ್ರಶ್ನೆ ಇಲ್ಲ. ಬಂದಾಗ ನೋಡೋಣ. ಈ ಸದ್ಯಂತೆ ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಚರ್ಚೆನೂ ಅನವಶ್ಯಕ. ನಮ್ಮನ್ನ ಕೇಳಿದಾಗ ಹೇಳ್ತೀವಿ, ಕೇಳಿಲ್ಲ ಕೇಳದೆ ಹೇಳ್ತೀವಿ.